ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ತೀವ್ರಗೊಳ್ತಾ ಇದೆ. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದ್ರು, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತೆ. ಇಸ್ರೇಲ್ನ ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಿರುವಂಥದ್ದು ಇರಾನ್. ದಕ್ಷಿಣ ಇಸ್ರೇಲ್ನ ಸೂರಕ್ದಲ್ಲಿರುವಂತಹ ಆಸ್ಪತ್ರೆಯ ಕಟ್ಟಡ ಈಗ ಪೀಸ್ ಆಗಿದೆ. ಆಸ್ಪತ್ರೆ ಕೆಳಭಾಗದಲ್ಲಿ ಇಸ್ರೇಲ್ನ ಆರ್ಮಿ ಬೇಸ್ ಇದೆ. ಸೊ ಹಾಗಾಗಿ ಆಸ್ಪತ್ರೆಯನ್ನ ಹೊಡೆದಾಕಿರೋದು, ಆರ್ಮಿ ಬೇಸ್ ಅನ್ನ ಗುರಿಯಾಗಿಟ್ಟುಕೊಂಡೇ ಇರಾನ್ ದಾಳಿಯನ್ನ ನಡೆಸಿರೋದು. ನೋಡ್ತಾ ಇದ್ದೀರಾ, ಇಸ್ರೇಲ್ ಆಸ್ಪತ್ರೆಯ ಕೆಳಗಡೆ ಮಿಲಿಟರಿ ಟ್ಯಾಂಕ್ಗಳೆಲ್ಲ ಕೂಡ ಇರೋದು. ಸೊ ಹಾಗಾಗಿ ಆಸ್ಪತ್ರೆಯನ್ನೇ ಟಾರ್ಗೆಟ್ ಮಾಡಿ ಹೊಡ್ಕೊಂಡಿರೋದು. ಆ ದೃಶ್ಯವನ್ನ ನೋಡಿ ಒಂದ್ಸಲ ಹೇಗಿದೆ ಅಂತ ಹೇಳಿ. ಮಿಲಿಟರಿ ಟ್ಯಾಂಕರ್ಸ್ಗಳೆಲ್ಲ ಇರುವಂಥದ್ದು ಆಸ್ಪತ್ರೆ ಕೆಳಭಾಗದಲ್ಲಿ. ಇವೆಲ್ಲವೂ ಹೇಗೆ ಅಂತಂದ್ರೆ, ಯುದ್ಧದ ಸಂದರ್ಭದಲ್ಲಿ ಆಸ್ಪತ್ರೆಗಳನ್ನ ಮತ್ತು ನಾಗರಿಕರಿರುವಂಥ ಜಾಗಗಳನ್ನು ಹೊಡೆದಾಕಲ್ಲ ಅಂತ ಹೇಳ್ಬಿಟ್ಟು ಅವುಗಳನ್ನು ಶೆಲ್ಟರ್ ಆಗಿ ಬಳಕೆ ಮಾಡ್ಕೊಳ್ತಾರೆ. ಅದು ಗಾಜಾದಲ್ಲೂ ಕೂಡ ನೋಡಿದ್ದೀವಿ. ಇಸ್ರೇಲ್ನಲ್ಲೂ ಕೂಡ ಈಗ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ಒಂದು ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಏನಿದೆ ಅಂತ. ಇಸ್ರೇಲ್ನ ಸೂರಕ್ ಆಸ್ಪತ್ರೆ ಮೇಲೆ ದಾಳಿಯನ್ನು ನಡೆಸಿಲ್ಲ, ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ಅಂತ ಇರಾನ್ ಹೇಳಿಕೊಂಡಿರೋದು. ಸೊ ನಮ್ಮ ದಾಳಿ ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ ಮೇಲಷ್ಟೇ ಅನ್ನುವಂಥದ್ದು ಇರಾನ್ನ ವಾದ ಈಗ. ಸೊ ಇದು ಇರಾನ್ ಉಗ್ರರ ದಾಳಿ ಅಂತ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳ್ಕೊಂಡಿರೋದು. ನಾವು ಆಸ್ಪತ್ರೆ ಮೇಲೆ ದಾಳಿನೇ ಮಾಡಿಲ್ಲ ಅಂತ ಇರಾನ್ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. גבול הברסים, תראו את האנשים, תראו את האנשים. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಒಂದ್ ಕಡೆಗೆ ಇರಾನ್ ನಾವು ದಾಳಿ ಮಾಡಿಲ್ಲ ಅಂತ ಹೇಳುತ್ತೆ, ಇಸ್ರೇಲ್ ನೋಡಿದ್ರೆ ಅವರೇ ದಾಳಿ ಮಾಡಿದ್ದಾರೆ ಅಂತಿದ್ದಾರೆ. ನಿಜವಾಗಿಯೂ ಕೂಡ ದಾಳಿ ಮಾಡಿದವರು ಯಾರು ಅಂತ ಇಲ್ಲಿ ಇರಾನ್ ದಾಳಿ ಮಾಡದೇನೆ ಆಸ್ಪತ್ರೆ ಮೇಲೆ ಹೇಗೆ ಮಿಸೈಲ್ ಬೀಳಕ್ಕೆ ಸಾಧ್ಯ ಆಗುತ್ತೆ? ಹೌದು, ಇಸ್ರೇಲ್ನಲ್ಲಿರುವಂಥ ಅತಿ ದೊಡ್ಡ ಆಸ್ಪತ್ರೆಯ ಮೇಲೆ ಈಗ ಇರಾನ್ ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥದ್ದು. ಇವತ್ತು ಬೆಳಗ್ಗೆ ಸೂಪರ್ಸಾನಿಕ್ ಮಿಸೈಲ್ ಅನ್ನ ಬಳಕೆ ಮಾಡಿ ಈ ಒಂದು ದಾಳಿಯನ್ನು ನಡೆಸಲಾಗಿರುವಂಥದ್ದು. ಅತಿ ದೊಡ್ಡ ಆಸ್ಪತ್ರೆ ಕಟ್ಟಡವನ್ನ ಧ್ವಂಸ ಮಾಡುವಂಥ ಕೆಲಸಗಳಾಗಿದ್ದಾವೆ. ಇಡೀ ಕಟ್ಟಡ ಹಾನಿಯಾಗಿರುವಂಥದ್ದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸಬಹುದು. ಅಲ್ಲಿರುವಂಥ ರೋಗಿಗಳು ಕೂಡ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ. ಈ ಆಸ್ಪತ್ರೆಯ ಮೇಲೆ ದಾಳಿ ನಡೀಬಹುದು ಅನ್ನುವಂಥ ಶಂಕೆ ಮುಂಚೆಯೇ ಇಸ್ರೇಲ್ಗೆ ಇತ್ತು. ಹೀಗಾಗಿ ಬಹುತೇಕ ರೋಗಿಗಳನ್ನ ಅಲ್ಲಿಂದ ಸ್ಥಳಾಂತರ ಕೆಲಸಗಳು ಕೂಡ ಆಗಿತ್ತು. ಇವತ್ತು ನಿರೀಕ್ಷೆಯಂತೆ ದಾಳಿಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಈ ದಾಳಿಯನ್ನ ಈಗ ಇಸ್ರೇಲ್ ಬಹಳ ತೀವ್ರವಾಗಿ ಖಂಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇರಾನ್ನ ಭಯೋತ್ಪಾದಕರು ಈ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಮತ್ತೊಂದು ಕಡೆ ಇರಾನ್ ಹೇಳ್ತಾ ಇರುವಂತದ್ದು, ನಾವು ಆಸ್ಪತ್ರೆಯ ಮೇಲೆ ದಾಳಿಯನ್ನೇ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು. ಇರಾನ್ ಹೇಳ್ತಾ ಇರುವಂತದ್ದು, ನಾವು ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದೀವಿ, ಆದರೆ ನಾಗರಿಕ ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಈ ದಾಳಿಯನ್ನ ಮಾಡಿದವರು ಯಾರು ಅನ್ನುವಂತ ಸಹಜವಾದಂತ ಪ್ರಶ್ನೆಯೂ ಕೂಡ ಬರ್ತಾ ಇರುವಂತದ್ದು. ಇರಾನ್ ಬೇರೆ ಕಡೆಗೆ ಟಾರ್ಗೆಟ್ ಅನ್ನ ಇಟ್ಟು ಅದು ಮಿಸ್ ಆಗಿ ಆಸ್ಪತ್ರೆ ಮೇಲೆ ಬಿತ್ತ. ಹಾಗಾಗಿ ನಾಗರಿಕರ ಪ್ರದೇಶದ ಮೇಲೆ ದಾಳಿಗಳಾದಂತ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿರೋಧಗಳು ವ್ಯಕ್ತ ಆಗುತ್ತೆ. ಈ ಒಂದು ವಿರೋಧ ಅಥವಾ ಟೀಕೆಗಳಿಂದ ಬಚಾವಾಗಲಿಕ್ಕೆ ಈ ರೀತಿಯಾದಂತಹ ಸುಳ್ಳುಗಳು ಹೇಳುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಬರ್ತಾ ಇರುವಂತದ್ದು. ಅರುಣ್.